ಹಲೋ ಫ್ಯಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲ? ನಾನಂತೂ ಸಕ್ಕತ್ತಾಗಿದ್ದೀನಿ. ಬನ್ನಿ ಹೋಗ್ತಾ ಒಂದು ಟೀ ಕುಡಿದು ಮಾತಾಡೋದ. ನಮ್ಮ ರೂಮ್ದು ಡೋರ್ ಒಂದೊಂದ್ಸಲ ಆಗಲ್ಲ ಗುರುವೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅಂಬ ಏನೋ ಸಕ್ಕತ್ತಾಗೈತಪ್ಪ. ಮೈಸೂರಲ್ಲಿ ಒಳ್ಳೊಳ್ಳೆ ಟ್ರೀಗಳೈತೆ, ಒಳ್ಳೊಳ್ಳೆ ಹೂಗಳು ಬಿಡುತ್ತೆ ನೋಡಿ. ಹೇಳಲಿಲ್ವಾ? ಎಲ್ಲೋ ಸಕ್ಕತ್ತಾಗೈತೆ. ಬಿಸಿಲಿಗೆ ಸಕ್ಕತ್ ಬ್ರೈಟಾಗಿ ಕಾಣಿಸ್ತೈತೆ. ಆಯ್ತು, ಮಾತಿಲ್ಲ ಕತೆ ಇಲ್ಲ ನೋಡಿ ಫ್ಯಾಮ್. ಅಣ್ಣನ ಕುತ್ತಿಗೆ ಮೇಲೆ ಏನೋ ಮಾರ್ಕ್ ಇದೆ, ಕೇಳಿದ್ರೆ ಏನು ಹೇಳಿ. ಹಳೆ ರೌಡಿ ಅಂತೆ, ಹೇಳಿ ಹೇಳಿ. 5 ದಿನ ಫುಲ್ ರೌಂಡ್ ಅಪ್ ಆಗ್ಬಿಟ್ಟು ಹೊಡೆದಿದ್ರು ನನಗೆ. ಅವ್ರಿಗೆ ತಪ್ಸ್ಕೊ ಬಂದಿರೋದೇ ಹೆಚ್ಚು. ನಾನು ಅವ್ರಿಗೆಲ್ಲ 5 ದಿನಕ್ಕೆ ಏಟ್ ಆಗಿದೆ. ಬದುಕಿರೋದು ಒಬ್ಬನೇ ನಾನು ಗೊತ್ತಾ? ಅಣ್ಣಾರೇ ಅಣ್ಣಾರೇ ಅಣ್ಣಾರೇ, ಬೇಗ ಒಳ್ಳೆ ಅಣ್ಣ. ಏನ್ರ ಅದು? ನಮ್ಮ ಉಸ್ತಾದ್ ಡಿಂಗಿನ ಬೀದಿ ಬಸ ಹೊಡೆದ್ ಕಳ್ಸವನಣ್ಣ. ಇವತ್ತವನ್ನ ಮುಗಿಸ್ಲೇಬೇಕು ನೀವು. ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಎತ್ತ ಮಚ್ಚು. ಆ್ಯಕ್ಚುಲಿ ಆನಂದ್ ಅಣ್ಣ ಅಂಗಡಿಗೆ ನಾವು ಬರೋದೇ ಈ ಎನ್ವೈರ್ಮೆಂಟ್, ಮತ್ತು ಅವ್ರು ತುಂಬ ಒಳ್ಳೆ ಜನ, ಲೈಕ್ ಸಕ್ಕದ ಮಾತಾಡ್ತಾರೆ. ಈ ಎನ್ವೈರ್ಮೆಂಟ್ ಗೈಸ್ ನೋಡಿ, ಮರದ ಕೆಳಗಡೆ ಕೂತ್ಕೊಂಡು ಟೀ ಕುಡಿತಾ. ಫ್ರೆಂಡ್ಸ್ ಇದ್ದಿದ್ರೆ ಮಾತಾಡ್ತಿರ್ಬೋದಿತ್ತು, ಒಬ್ಬನೇ ಬಂದಿದ್ದೀನಿ. ಟೀ ಕುಡಿದು ಒಂದು ಬಾಟಲ್ ನೀರು ತಗೊಂಡು ಹೋಗ್ತಾ ಇದ್ದೆ ರೂಮ್ ಕಟ್ಟೆ. ಸ್ವಲ್ಪ ಕೆಲಸ ಐತೆ, ಅದನ್ನ ಮಾಡಾಕ್ಬೇಕು. ಹೇ ಫ್ಯಾಮ್, ನಾನಿವತ್ತು ಕಾಲೇಜ್ಗೆ ಹೋಗಿಲ್ಲ. ಬಿಕಾಸ್ ಒಂದು ನಿಮಿಷ. ಏನಕ್ಕಂದ್ರೆ ನಂಗೆ ಒಂದು ಸ್ವಲ್ಪ ಬೇರೆ ಕೆಲಸ ಇತ್ತು. ಶಶಾಂಕ್ ಇಬ್ಬರು ಎಲ್ಲ ಕಾಲೇಜ್ಗೆ ಹೋದ್ರು. ನಮ್ಮ ಪ್ರಥಮಣ್ಣ ಊರಿಗೆ ಹೋಗಿದ್ದಾನೆ. ನಾನು ಅದೇ ಕೆಲಸದಲ್ಲೇ ಇದ್ದೆ. ಮತ್ತು ನನ್ನ ಕಡೆಯಿಂದ ಒಂದು ಚಿಕ್ಕ ಅಡ್ವೈಸ್ ಗೈಸ್, ಲೈಕ್ ಏನು ನಮ್ಮ ಏಜವ್ರು ಇರ್ತಿರೋದ, ಲೈಕ್ 20, 21, 22, 23, ಲೈಕ್ ಡಿಗ್ರಿ ಸ್ಟೂಡೆಂಟ್ಸ್ ಏಜ್. ಓಕೆ, ಅವರು ಜಾಸ್ತಿ ಮನೆಯವ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಲೈಕ್ ಅಂದರೆ ದುಡ್ಡಿನ ವಿಚಾರದಲ್ಲಿ ಕೇಳಬಾರ್ದು ಹಂಗೇನಲ್ಲ. ಲೈಕ್ ಹೇಳಿದ್ದು ಅಂದರೆ ನಿಮ್ಮದು ಅಂತ ಓನ್ ಅರ್ನಿಂಗ್ ಏನೋ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ, ಒಳ್ಳೆಯದು. ಬಿಕಾಸ್ ಅವಾಗ ನಿಮ್ಗೊಂದು ಕಾನ್ಫಿಡೆಂಟ್ ಬರುತ್ತೆ ನಿಮಗೆ, ನಾನು ಅರ್ನ್ ಮಾಡ್ಬೋದು, ನನ್ನ ಹತ್ರ ಕೆಪಾಸಿಟಿ ಇದೆ ಬರುತ್ತೆ ಗೈಸ್. ಅದು ನೀವು ಆ ಫೀಲ್ಡ್ಗೆ ಇಳಿದಾಗಲೇ ಗೊತ್ತಾಗೋದು ನಾನು ದುಡಿತೀನಿ ಅಂತ. ಆ ಕಾನ್ಫಿಡೆಂಟ್ ಬರಬೇಕು. ಹಂಗಂತ ಮನೆಯವ್ರ ಹತ್ರ ಕೇಳಬಾರ್ದು ಹಂಗೇನಿಲ್ಲ, ನಾನು ಕೇಳ್ತೀನಿ. ಬಟ್ ನಾವು ಹಂಗೆ ಅರ್ನೂ ಮಾಡ್ತೀವಿ. ನಾವೇನಿದ್ದೀವಿ ನಮ್ಮ ಡಿಗ್ರಿಯವರು ಆಲ್ಮೋಸ್ಟ್ ಎಲ್ಲರೂ ಅದೇ ಥರನೇ ಪ್ರೊಸೆಸ್ಸಲ್ಲಿದ್ದೀವಿ. ಅವ್ರಿಗೇನಾದರೂ ಒಂದು ಬೇಕು ಅಂತ ಹೇಳಿದ್ರೆ ಅವ್ರು ತಗೊಳ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ ಅವ್ರಿಗೈತೆ. ಅದು ಬೇಕು. ನೀವು ಅಷ್ಟೇ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿ. ಕಮರ್ಷಿಯಲ್ ವರ್ಲ್ಡ್ ಇದು, ಸೊ ದುಡ್ಡು ಮಾಡಲೇಬೇಕು. ಮತ್ತು
ಡಿಸೈನರ್ಸ್ ಯಾರ್ಯಾರು ಇದ್ದೀರಾ ಅಥವಾ ಡಿಸೈನರ್ಸ್ ಆಗಬೇಕು ಅಂತ ಇರೋರು ಒಂದು ಸ್ವಲ್ಪ ನೆಕ್ಸ್ಟಿಗೆ AI ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. AI ಥ್ರೂ ನೀವು ವರ್ಕ್ ಮಾಡೋದು ಕಲೀರಿ ಫಸ್ಟು. ಯಾಕೆಂದರೆ ಹೇಳ್ಬೋದು AI ಮಾಡದೇ ಇರೋದನ್ನ ಮನುಷ್ಯ ಮಾಡ್ಬೋದು ಅಂತ. ನನ್ನ ಪ್ರಕಾರ AI ಏನೂ ಮಾಡಲ್ಲ. ಓಕೆ, AI ಏನೂ ಮಾಡಲ್ಲ. ನನ್ನ ಹತ್ರ ಏನು ಐಡಿಯಾ ಇದೆ, ನಾನು ಅದನ್ನು AI ಥ್ರೂ ಹೊರಗೆ ತೆಗಿತಾ ಇದ್ದೀನಿ. ಲೈಕ್ ನನಗಿದು ಬೇಕು, ಅದಕ್ಕೆ ನಾನೊಂದು ಪ್ರಾಂಪ್ಟ್ ಕೊಡ್ತೀನಿ, ಅದು ಕೊಡುತ್ತೆ. ಲೈಕ್ ಇದು ಪ್ರೊಸೆಸ್ಸು. ಇವಾಗ ಸ್ಟಾರ್ಟಿಂಗಲ್ಲಿ ChatGPT ಸ್ಲೋಲಿ ಇತ್ತು. ಲೈಕ್ ಅದಾದಮೇಲೆ ಜೆಮಿನಿ ಬಂತು. ನ್ಯಾನೋ ಬನಾನಾ ಬಂದಾಗ ಲೈಕ್ ಜಾಸ್ತಿ ಟೈಮ್ ತಗೊಂಡಿಲ್ಲ ನ್ಯಾನೋ ಬನಾನಾ. ಇವಾಗ ತುಂಬ ಅಪ್ಡೇಟ್ AI ಬರ್ತೈತೆ. ಲೈಕ್ ನೋಡ್ ಬೇಸ್ ಮೇಲೆ AI ವರ್ಕ್ ಆಗ್ತೈತೆ. ಇವಾಗ ಒಂದು ಇಮೇಜ್ನ ರೆಡಿ ಮಾಡಿ ಅದರಲ್ಲಿ ಏನು ಕರೆಕ್ಷನ್ ಬೇಕು ಅದಕ್ಕೆ ನೋಡ್ ಹಾಕ್ಬೋದು. ಲೈಕ್ ನೋಡ್ ಅಂದರೆ ನಿಮಗೆ ಡಿಸೈನರ್ಸ್ ಅಥವಾ ವಿಡಿಯೋ ಎಡಿಟರ್ 3D ಫೀಲ್ಡಲ್ಲಿ ಇರೋರಿಗೆ ಗೊತ್ತಾಗತ್ತೆ ನೋಡ್ ಬೇಸ್ದು. AI ಇಸ್ ಅ ಟೂಲ್ ಬ್ರೋ, ಅಷ್ಟೇ. ಈಗ ನಾನು ಹೆಂಗೆ ಫೋಟೋಶಾಪ್, ಇಲಿಸ್ಟ್ರೇಟರ್, ಲೈಕ್ ಪ್ರೀಮಿಯರ್ ಪ್ರೋ ಅದೊಂದು ಟೂಲಲ್ಲಿ ನಾನು ವರ್ಕ್ ಮಾಡ್ತೀನಿ, ಅದೇ ಥರನೇ AI ಒಂದು ಟೂಲ್ ಥರನೇ ತಗೊಳ್ಳಿ. ಅದನ್ನು ಲರ್ನ್ ಮಾಡಿ, ಅದ್ರ ಜೊತೆ ಮಿಂಗಲ್ ಆಗಿ. ಇದೊಂದು ಅಡ್ವೈಸ್ ನನ್ನ ಕಡೆಯಿಂದ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಎಸ್, ಮತ್ತು ಯಾರೆಲ್ಲ ನಮ್ಮ ಡಿಗ್ರಿ ಅಂದರೆ BBA ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಈ ಡಿಗ್ರಿಗೆ ಬರಬೇಕು ಅಂತ ಏನು ಮೈಂಡ್ಸೆಟ್ ಇರುತ್ತಲ್ಲ, ಒಂದು ಸ್ವಲ್ಪ ರಿಸರ್ಚ್ ಮಾಡ್ರಪ್ಪ. ಯಾಕೆ ಬರಬೇಕು, ಯಾವ ಕಾಲೇಜ್ನ ಚೂಸ್ ಮಾಡಬೇಕು, ಮತ್ತು ನೆಕ್ಸ್ಟ್ ಏನು ಆಗಬೇಕು ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ಈ ಡಿಗ್ರಿಗೆ ಬನ್ನಿ.